ಗಣೇಶನನ್ನ ಇಲ್ಲಿ ಹೊರುವಂತೆ ಕಂಪ್ಯೂಟರ್ ಮೌಸ್ನ ಮೂಲಕವೇ ನಡೆಯುತ್ತೆ. ಕರೆಕ್ಟ್? ಹೌದು ಹೌದು ಕರೆಕ್ಟ್. ಇದಂತೂ ಎಲ್ಲರಿಗೂ ಬೇಸಿಕ್ ಕ್ವಶನ್ ಅಪ್ಪ. ಹಾಗಾದ್ರೆ ಮುಂದೇನೋ ಆಗಿದ್ರೆ ಇನ್ನು ಈಶ್ವರನ ತೊಡೆಯ ಮೇಲೆ ಗಣೇಶ ಕುಳಿತಂತೆ ಎಲ್ಲರೂ ಎಷ್ಟೊಂದು ಸಲ ಮನೇಲಿ ಲ್ಯಾಪ್ಟಾಪ್ ತೊಡೆಯ ಮೇಲೆ ಇಟ್ಕೊಂಡಿರ್ತಾರೆ. ಅದಂತೂ ಹೌದು ಹೌದು. ಅದಕ್ಕೆ ಅನ್ಸತ್ತೆ ನಾವು ಗಣಪತಿನೂ ಕೂಡ ಒಂದ್ರ ಮೇಲ್ಗಡೆ ಕೂರಿಸೋದು ಅಲ್ವಾ. ಹೋಗ್ತೀನಿ. ಇನ್ನೊಂದೇನ್ ಗೊತ್ತಾ, ಗಣಪತಿಗೆ ತುಂಬಾ ಇಷ್ಟದ್ದು ಫುಡ್ ಯಾವುದು, ಸ್ವೀಟ್ ಯಾವುದು ಗೊತ್ತಾ ನಿಮ್ಗೆ? ಇಲ್ವಲ್ಲ? ಮೋದಕ ಅಲ್ವೇನೆ? ಹೌದು, ಅದು ಗೊತ್ತು. ಮೋದಕ ಹೆಂಗಿರತ್ತೆ? ಹೊರಗಡೆ ಗಟ್ಟಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ ಅಲ್ವಾ, ಹೂರ್ಣ. ಅದನ್ನ ನಾವು ಕಂಪ್ಯೂಟರಿಗೆ ಕಂಪೇರ್ ಮಾಡಿದ್ರೆ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಆಯ್ತಲ್ವಾ, ಮತ್ತೆ ಕಂಪ್ಯಾರಿಸನ್. ಈಗ ಗೊತ್ತಾಯ್ತು. ನಮ್ಗಾಗ್ಲೇ ಮೃಣಾಲಿಯವರಿಂದ ಆಗ್ಲೇ ಸಿಗ್ನಲ್ ಬಂದಿದೆ. ನಾಟಕ ಶುರುವಾಗ ಹಾಗೆ ನಡೀತಾ ಇದೆ ಇವಾಗ. ಐ ಥಿಂಕ್ ಒಂದು ಮ್ಯೂಸಿಕ್ ಆಗುತ್ತೆ. ಮೂಷಿಕವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದೊಂದು ಕಿರುನಾಟಕ. ಇದರ ಹೆಸರು ಅಂತರಂಗದ ಮೃದಂಗ. ಈ ನಾಟಕವನ್ನು ಬರೆದು ನಿರ್ದೇಶಿಸಿದವರು ಮೃಣಾಲಿನಿ ಗುಡಿ, ನೃತ್ಯ ಸಂಯೋಜನೆ ಸಿರಿಗುಡಿ. ಈ ನಾಟಕದ ಮೂಲ ಕಲ್ಪನೆ ಮತ್ತು ಸ್ಫೂರ್ತಿ ಪಿಕ್ಸಾರ್ ಅವರ ಇನ್ಸೈಡ್ ಔಟ್ ಎನ್ನುವ ಸಿನಿಮಾ. ಇದಕ್ಕೆ ಹೇಳಿ ಮಾಡಿಸಿದಂತೆ ಅಂತರಂಗದ ಮೃದಂಗ ಅನ್ನುವ ಶೀರ್ಷಿಕೆ ಕನ್ನಡದ ವರಕವಿ ದ.ರಾ. ಬೇಂದ್ರೆಯವರ 4 ತಂತಿ ಕವನ ಸಂಕಲನದ ಒಂದು ಕವನ. ಸಾಮಾನ್ಯವಾಗಿ ಮನುಷ್ಯರ ಜೀವನದಲ್ಲಿ ಎಲ್ಲ ಸುಸೂತ್ರವಾಗಿ ನಡೆದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಬದಲಾವಣೆಯ ಗಾಳಿ ಬೀಸಿದ್ರೆ ಯಾಕೆ ಈ ಬದಲಾವಣೆ ಅಂತ ನೂರೆಂಟು ವಿಚಾರ ಬಂದು ಮನೆ ಮತ್ತು ಮನಸ್ಸು ಅಶಾಂತಿ ತುಂಬಿಕೊಳ್ಳೋದು ಸಹಜ. ಯಾರಿಗೂ ಹೇಳಲಾರೆ ತಾಳಲಾರೆ ಅನ್ನುವ ಅಯೋಮಯ ಪರಿಸ್ಥಿತಿ, ವಿವಿಧ ಭಾವನೆಗಳ ತಾಕಲಾಟ, ಹೃದಯಾಂತರಾಳದ ಸಂವೇದನೆ, ಚಿತ್ತ ತಾಳ ಬಾರಿಸಿ ನೆನಪು ತಂತಿಯ ಮೀಟಿ ಭಾವವೇಶಕ್ಕೆ ಸಿಲುಕಿದ ಹೃದಯದ ಮಿಡಿತವೇ ಈ ಅಂತರಂಗದ ಮೃದಂಗ. ಈ ನಾಟಕದಲ್ಲಿ ಕಥಾನಾಯಕಿ ಗೋಕರ್ಣ ಊರಿನ ಗೌರಿ ಅನ್ನುವ ಪುಟ್ಟ ಹುಡುಗಿ. ಸುಖ ಸಂತೋಷದಿಂದ ಇರುವ ಗೌರಿಗೆ ಒಂದು ದಿನ ಅಪ್ಪನಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ಗೌರಿಯ ಭಾವನೆಗಳ ಸಂಘರ್ಷ, ಭಯ, ಕಳವಳ, ಸಂದಿಗ್ಧತೆ, ಅಸಹಾಯಕತೆ ಮತ್ತು ಅಣುಕಿಸುವ ಸುಖದ ಸಿಹಿ ನೆನಪುಗಳು. ಈ ಪರಿಸ್ಥಿತಿಯನ್ನ ಹೇಗೆ ಎದುರಿಸ್ತಾಳೆ ಅನ್ನೋದೇ ಈ ನಾಟಕದ ವಸ್ತು. ಬನ್ನಿ ಎಲ್ಲರೂ ನೋಡೋಣ ಅಂತರಂಗದ ಮೃದಂಗ. ಈ ನಾಟಕದ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ಸವಿನಯ ಪ್ರಾರ್ಥನೆ. ಈ ನಾಟಕದಲ್ಲಿ ಭಾಗವಹಿಸುತ್ತಿರುವ ಕಾವೇರಿಯ ಪುಟ್ಟ ಮಕ್ಕಳು, ಹಾಗಾಗಿ ಬಹಳ ಮಕ್ಕಳು ಮೊದಲನೇ ಬಾರಿಗೆ ಸ್ಟೇಜ್ ಏರಿದ್ದಾರೆ ಮತ್ತು ನಾಟಕ ಮಾಡ್ತಾ ಇದ್ದಾರೆ. ಅವರ ಧ್ವನಿ ತುಂಬಾ ಚಿಕ್ಕದು, ಆದ್ರಿಂದ ಎಲ್ಲರೂ ಕೂಡ ಶಾಂತರಾಗಿ ಕುಳಿತುಕೋಬೇಕು. ಹಾಗೆ ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ನಲ್ಲಿ ಇಟ್ಕೋಬೇಕು. ಈ ನಾಟಕ ನೋಡಿ ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ಕೊಡಿ ಅಂತ ನಮ್ರ ವಿನಂತಿಸ್ತೇವೆ. ಬನ್ನಿ ನೋಡೋಣ ಅಂತರಂಗದ ಮೃದಂಗ.
ನಾನು ಸಂತೋಷ. ನಿಮಗೆ ಒಳ್ಳೆ ಊಟ ಮಾಡಿದಾಗ, ಹೊಸ ಬಟ್ಟೆ ಹಾಕೊಂಡಾಗ, ರಜೆಯ ದಿನಗಳಲ್ಲಿ ಅದೊಂದು ಸುಂದರ ಭಾವನೆ ಬರುತ್ತಲ್ಲ, ಅದು ನಾನೇ. ನಾನು ಎಲ್ಲರಿಗೂ ಬೇಕಾದವಳು. ಇದು ಯಾರು ಬರೆದ ನನಗಾಗಿ ಬಂದೆಯೋ ಕೊನೆಗೆ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕರೆಯೋ. ನಾನು ದುಃಖ ಏನೇನೋ ಯಾರನ್ನು ಕಳ್ಕೊಂಡಾಗ, ಆ ಬೇಡರ ಅನುಭವ ಆದಾಗ, ಹೊಟ್ಟೆಯಲ್ಲಿ ಸಂತಾಗಿ ಕಣ್ಣಲ್ಲಿ ನೀರು ಬಂದಾಗತ್ತಲ್ಲ, ಆ ಭಾವನೆ ನಾನೇ. ಅಯ್ಯೋ ಛೀ ಚೆನ್ನಾಗಿಲ್ಲ ಏನಿದು ಅಂತ ಮೂಗು ಮುರಿಯುವ ಎಲ್ಲ ಭಾವನೆಗಳು ನಾನೇ. ನಾನು ಅಸಹ್ಯ. ಗೊತ್ತಿಲ್ಲದ ಜಾಗ, ಹೊಸ ಅನುಭವಗಳು, ಏನೋ ಆಗತ್ತೆ ಅಂತ ಆತಂಕ, ಉಸಿರೇ ನಿಂತಾಗ ಅನಿಸುತ್ತಲ್ವಾ, ಆ ಭಾವನೆ ನಾನೇ. ನಾನು ಭಯ. ಹಾವಿನ ದೇಶ 12 ವರುಷ, ಹಾವಿನ ದೇಶ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದೇಶ 12 ವರುಷ. ಕೆಂಪಿಗಾಗಿ ಕಿವಿ ಬಿಸಿಯಾಗಿ ಉಸಿರು ಜೋರಾಗಿ ಧ್ವನಿ ದೊಡ್ಡದಾಗುತ್ತಲ್ಲ, ನಾನ್ ಬಂದೆ ಅಂತ ಅರ್ಥ. ನಾನು ಕೋಪ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ನೋಡಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ, ಗೆಳೆಯ ಎಂದು ನಿಜವಲ್ಲ. ಹೊಟ್ಟೆ ನೋಯುವವರೆಗೆ, ಕಣ್ಣಲ್ಲಿ ನೀರು ಬರುವವರೆಗೆ ನಗಿಸುವ ನಾನು. ಸಂದರ್ಭ ಏನೇ ಇರಲಿ, ಅದರಲ್ಲಿ ನಗು ಹುಡುಕುವ ಭಾವನೆ, ಅದು ನಾನೇ. ನಾನು ತಮಾಷೆ. ಗೌರಿಯ ಮನದಲ್ಲಿ ನಾನಿದ್ದೀನಿ, ಅವರು ಇದ್ದಾರೆ, ಆದ್ರೆ ನಾನು ಮುಖ್ಯ. ಗೌರಿ ಅಂದ್ರೆ ಯಾರು ಅಂತೀರಾ? ಬನ್ನಿ ನೋಡೋಣ. ಬಾ ಮೂರ್ತಿ, ಬಾ. ಗೌರಿ ಬಾರಿ ನೋಡಿ, ಎಷ್ಟು ದೊಡ್ಡ ಶಂಕ ಸಿಕ್ಕಿದೆ. ಓ ಎಷ್ಟು ಚೆನ್ನಾಗಿದೆ. ನಾನು ನನಗ್ ಕೊಡೆ. ಹೋಗಿ ನಿನಗೆ ಕೊಡ್ಲಿ, ನನಗ್ ಸಿಕ್ಕಿದೆ. ನಾನು ನಿನ್ ಗೆಳತಿ ಅಲ್ವೇನೆ? ಸರಿ ತಗೋ. ಎಲ್ಲ ಬನ್ನಿ, ನನ್ನ ಹೊಟ್ಟೆ ಹಸೀತಾ ಇದೆ. ಮಂಡಕ್ಕಿ ಜೊತೆ ಏನಿದೆ ಮಮ್ಮಿ? ಬಾಳೆಕಾಯಿ ಚಿಪ್ಸ್ ಇದೆ, ಪಾನ್ಕನು ಇದೆ. ನಾನು ಬನ್ನಿ ಅಂದ್ರು. ಎಷ್ಟು ರುಚಿಯಾಗಿದೆ ಮಮ್ಮಿ. ಎಲ್ಲ ತಿಂದಾಯ್ತಲ್ಲ, ಬನ್ನಿ ಡ್ಯಾನ್ಸ್ ಮಾಡೋಣ. Whoa, why is the girl coming ahead?
ಅವಳಿಗೆ ಹೇಳ್ಬೇಕಲ್ಲ. ಅವಳ ಮನ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ ರಮೇಶ್. ಗೌರಿ ಕುಟು, ಏನಪ್ಪ? ಒಂದು ವಿಷಯ ಹೇಳ್ಬೇಕು. ಮತ್ತೆ ನಿನಗೆ ಬೆಂಗಳೂರು ಇಷ್ಟ ಅಲ್ವಾ? ಹೌದಮ್ಮ, ನನಗೆ ಬೆಂಗಳೂರು ಇಷ್ಟ. ಅಲ್ಲಿ ರಜೆಗೆ ಹೋಗಿದ್ವಲ್ಲ, ಅಲ್ಲಿ ತುಂಬಾ ಮಜಾ ಮಾಡಿದ್ವಿ. ನೋಡು, ಇನ್ನಿಷ್ಟ ಅಂತ ನಮ್ಮ ಆಫೀಸ್ನವರು ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹೌದಾ? ಹೌದು, ಮುಂದಿನ ತಿಂಗಳು ನಾವು ಅಲ್ಲಿಗೆ ಹೋಗ್ಬೇಕು. ಮತ್ತೆ ನನ್ನ ಶಾಲೆ, ನನ್ನ ಫ್ರೆಂಡ್ಸ್, ಹೊಸ ಶಾಲೆಗೆ ಹೋಗ್ತೀಯಾ? ಹೊಸ ಫ್ರೆಂಡ್ಸ್ ಆಗ್ತಾರೆ. ಮತ್ತೆ ಮೋದಿ? ಮೋದಿ ಆಮೇಲೆ ಬರುತ್ತೆ. ಇಲ್ಲ, ನಾನು ಬೆಂಗಳೂರಿಗೆ ಬರಲ್ಲ, ಇಲ್ಲೇ ಇರ್ತೀನಿ. ಒಂದ್ ಕೆಲಸ ಮಾಡೋಣ, 1 ತಿಂಗಳು ಪ್ರಯತ್ನ ಮಾಡೋಣ. ನಿನಗೆ ಇಷ್ಟ ಇಲ್ಲ ಅಂದ್ರೆ ವಾಪಸ್ ಇಲ್ಲಿ ಬರೋಣ. 1 ತಿಂಗಳು, ಮತ್ತೆ ಜಾಸ್ತಿ ಬೇಡ. ಚಿಂತೆ ಬೇಡ, ನಾನು ಮಾತು ಕೊಡ್ತೀನಿ. ಸರಿ, ನಾನು ರೆಡಿ. ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಜಯದರ ಸಾಹೇಬ ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ನಮ್ಮೂರ ಬೆಂಗಳೂರು ಆನಂದದ ತವರೂರು. ಗೌರಿ ಈಗ ಬೆಂಗಳೂರಲ್ಲಿ ಹೊಸ ಊರು, ಹೊಸ ಶಾಲೆ, ಎಷ್ಟು ಖುಷಿಯಾಗಿರ್ಬೇಕು ಅವಳಿಗೆ. ಎಲ್ಲ ಸುಳ್ಳು. ಹೊಸ ಶಾಲೆ ಅಂದ್ರೆ ಹೊಸ ಫ್ರೆಂಡ್ಸು. ಯಾರಾದ್ರೂ ತೊಂದರೆ ಕೊಟ್ರೆ ಬರ್ಲಿ ಯಾರಾದ್ರೂ ತೊಂದರೆ ಕೊಡಕ್ಕೆ, ಒಂದು ಕೈ ತಗೋತೀನಿ. ಕೆಲಸ ಮಾಡೋಣ. ನೀನ್ ಕೈ ತಗೋ, ನಾನ್ ಕಾಲ್ ತಗೋತೀನಿ. ತಲೆ ಯಾರಿಗೆ ಕೊಡೋಣ? ಈ ಊರ? ಅಯ್ಯೋ, ಇಲ್ಲೇನಿದೆ? ಏನೂ ಇಲ್ಲ. ಸಮುದ್ರ ಇಲ್ಲ, ತೋಟ ಇಲ್ಲ, ಏನೂ ಇಲ್ಲ. ಈ ಊರಲ್ಲಿ ಬರೀ ಗಲಾಟೆ, ಬರೀ ಬಿಲ್ಡಿಂಗು. ಈ ಮನೆಯಲ್ಲಿ ಬರೀ ಜಿರಳೆ. ಮತ್ತೆ ಅವಳ ಹಳೆ ಮನೆ, ಫ್ರೆಂಡ್ಸ್, ಊರು ಅವೆಲ್ಲ ಬಿಟ್ಟು ಇತ್ತಲ್ಲ. ಅಯ್ಯೋ, ಎಷ್ಟು ಬೇಜಾರು. ಏನಾದರೂ ಆಗಲಿ, ಇವತ್ತು ಅವಳಿಗೆ ಬೇಜಾರಾಗದಂತೆ ನಾನು ನೋಡ್ಕೋಬೇಕು. ಬನ್ನಿ ಡ್ಯಾನ್ಸ್ ಮಾಡಿ ಗೌರಿ ಖುಷಿ ಕೊಡೋಣ. ತೆರೆಯೋನು ಹಾಗೇನು ಸುರಿಯೋ